ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಒಂದು ಖುಷಿಕರ ಸುದ್ದಿ ಅಂತಲೇ ಹೇಳ್ಬೋದು. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಆ ಮಾಹಿತಿಯನ್ನು ಕೇಳಿದ್ದ ಆದಮೇಲೆ ತಮ್ಮಗಳಿಗೆ ಒಂದಿಷ್ಟು ಖುಷಿನೂ ಆಗುತ್ತೆ, ಜೊತೆಗೆ ಆಶ್ಚರ್ಯನೂ ಆಗುತ್ತೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಏನಿದೆ, ಪ್ರತಿ ತಿಂಗಳು 2,000 ಹಣ ಬರ್ತಿರುವಂತಹ ಲಾಭ. ಈ 2,000 ಹಣದಿಂದ ಸುಮಾರು ರೀತಿಯಲ್ಲಾದರೆ ಹೆಲ್ಪ್ ಆಗ್ತಿದೆ. ಅವರವರು ಕಷ್ಟಗಳು ಏನಿದಾವೆ ಆ ಒಂದು ಕಷ್ಟಗಳಿಗೆ ಈ 2,000 ಹಣ ಪ್ರತಿ ತಿಂಗಳು ಬರ್ತಿರೋದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತಿದೆ. ಅದೇ ರೀತಿಯಲ್ಲಿ ನೋಡಿ, ಇಲ್ಲಿ ಒಂದು ಸುದ್ದಿ ಆದರೆ ವೈರಲ್ ಆಗ್ತಿದೆ. ನಿನ್ನೆ ದ್ವಿತೀಯ PUC ರಿಸಲ್ಟ್ ಆದರೆ ಬಂತು. ದ್ವಿತೀಯ PUC ರಿಸಲ್ಟ್ ಬಂದಿದ್ದ ಆದಮೇಲೆ ಇಲ್ಲಿ ಒಂದು ಮಹಿಳೆ ಒಂದು ಸುದ್ದಿಯನ್ನು ಹಂಚ್ಕೊಂಡಿರತಕ್ಕಂಥದ್ದು ರ್ಯಾಂಕ್ ಸಾಧನೆಗೆ ಕೈ ಹಿಡಿದ ಗೃಹಲಕ್ಷ್ಮಿ ಯೋಜನೆ. ಇಲ್ಲಿ ನೋಡಿ, ಲಲಿತಾ ನಾವಿ ಎಂಬ ಮಹಿಳೆ ಹೇಳಿದ್ದಾರೆ, ಇವತ್ತು ನನ್ನ ಮಗ PUCನಲ್ಲಿ ರ್ಯಾಂಕ್ ಪಡೆದಿದ್ದಾನೆ, ಇದಕ್ಕೆ ಕಾರಣ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ, ಲಲಿತಾ ನಾವಿ ಎಂಬ ಮಹಿಳೆಯ ಮಗ ವೇದಾಂತ್ ಅಂತಕ್ಕಂಥ ಹುಡುಗ ಇವತ್ತು PUCಯಲ್ಲಿ ರ್ಯಾಂಕನ್ನು ಪಡಿತಾನೆ. ರ್ಯಾಂಕನ್ನು ಪಡೆದಿದ್ದ ಆದಮೇಲೆ ಅವನ ತಾಯಿ ಹೇಳ್ತಾಳೆ, ನಮಗೆ ಕಿತ್ತು ತಿನ್ನುವ ಬಡತನ ಇತ್ತು, ಅಂಥದ್ರಲ್ಲಿ ನನ್ನ ಗಂಡ ಬೇರೆ ತೀರ್ಕೊಂಡು ಇದ್ದರು, ನನ್ನ ಮಗನ ವಿದ್ಯಾಭ್ಯಾಸ ಮಾಡಿಸೋದಕ್ಕಾಗಿ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಅಂತಹ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಗೃಹಲಕ್ಷ್ಮಿ ಯೋಜನೆಯಿಂದ ನನಗೆ ಪ್ರತಿ ತಿಂಗಳು 2,000 ಹಣ ಆದರೆ ಬರ್ತಿತ್ತು. ಆ 2,000 ಹಣದಿಂದ ಈಗ ಪ್ರತಿ ತಿಂಗಳು 2,000 ಹಣ ಅಂದರೆ ಈಗ ಅವ್ರಿಗೂ ಸಹ ಟೋಟಲು 16,000 ಹಣ ಆದರೆ ಹೋಗಿರುತ್ತೆ. ಆ ಬರ್ತಿರೋಂಥ ಪ್ರತಿ ತಿಂಗಳು 2,000 ಹಣದಿಂದ ಮಗನ ವಿದ್ಯಾಭ್ಯಾಸಕ್ಕಾಗಿ ಅದು ಕಾಲೇಜು ಫೀಸ್ ಕಟ್ಟೋದಕ್ಕೆ ಆಗಿರ್ಬೋದು, ಅಥವಾ ಬುಕ್ಸ್ ತಗೊಳೋದಕ್ಕೆ ಆಗಿರ್ಬೋದು, ಅಥವಾ ಟ್ರಾವೆಲ್ ಮಾಡೋದಕ್ಕೆ ಆಗಿರ್ಬೋದು. ಈ ರೀತಿ ಆದರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗಿರುತ್ತೆ. ಹಾಗಾಗಿ ಅವರು ಹೇಳಿದ್ದಾರೆ, ಇವತ್ತು ನನ್ನ ಮಗ ವೇದಾಂತು PUCನಲ್ಲಿ ರ್ಯಾಂಕ್ ಪಡೆದಿದ್ದಾನೆ, ಆ ರ್ಯಾಂಕ್ ಪಡೆಯೋದಕ್ಕೆ ನನಗೆ ಹೆಲ್ಪ್ ಆಗಿದ್ದು ಕೇವಲ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಸುದ್ದಿಯನ್ನು ಕೇಳಿದ ತಕ್ಷಣ ನನಗೊಂದು ಮಾತು ನೆನಪಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದ್ಸಲಿ ಹೇಳಿದ್ರು, ಇಲ್ಲಿ ಯಾರೋ ವಿರೋಧ ಪಕ್ಷದ ನಾಯಕರು ಕ್ವಶನ್ ಮಾಡಿದಾಗ, ನೀವು ಕೊಡ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಲಾಭ ಏನಿದೆ, ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ ಫಲಾನುಭವಿಗಳಿಗೆ ಯೂಸ್ ಆಗ್ತಿಲ್ಲ. ಇಲ್ಲಿ ನೀವು ಮಹಿಳೆಯರಿಗೆ ಕೊಡ್ತಿರುವಂತಹ 2,000 ಹಣ ಏನಿದೆ, ಆ 2,000 ಹಣವನ್ನು ಅವರ ಗಂಡಂದಿರು ತಗೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಮತ್ತೊಂದು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸಭೆಯಲ್ಲಿ ಈ ಒಂದು ಕ್ವಶನ್ ಅನ್ನ ಕೇಳಿದ್ರು. ಆಗ ಕೋಪಗೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ನಾನು ನಿಮಗೆ ಚಾಲೆಂಜ್ ಮಾಡ್ತಿದ್ದೀನಿ, ಯಾವಾದರೂ ಫಲಾನುಭವಿಗಳು ಯಾರನ್ನಾದ್ರೂ ಮಹಿಳೆಯರನ್ನ ಕರ್ಕೊಬಂದ್ಬಿಟ್ಟು ನೀವು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಬೇಡ, ನಮಗೆ ಇದರಿಂದ ಯೂಸ್ ಆಗ್ದಿಲ್ಲ ಅಂತ ಏನಾದರೂ ನಮಗೆ ಹೇಳಿಬಿಟ್ರೆ ನಾವು ಈಗಲೇ ಇದನ್ನು ಸ್ಟಾಪ್ ಮಾಡಿಬಿಡ್ತೀವಿ, ಇನ್ನು ಮುಂದೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣನೇ ಕೊಡಲ್ಲ, ನಿಲ್ಲಿಸ್ಬಿಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ನೋಡಿ, ನಮಗೆ ಇಂತಹ ಒಂದು ಸುದ್ದಿಗಳು ಗೊತ್ತಾದಾಗನೇ ನಮಗೆ ಗೊತ್ತಾಗೋದು ಈ ಗೃಹಲಕ್ಷ್ಮಿ ಯೋಜನೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತಿದೆ, ಇಲ್ಲಿ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇವತ್ತು ಈ ಮಹಿಳೆಗೆ, ಲಲಿತಾ ನಾವಿ ಎಂಬ ಮಹಿಳೆಗೆ ಪ್ರತಿ ತಿಂಗಳು 2,000 ಹಣ ಗೃಹಲಕ್ಷ್ಮಿ ಯೋಜನೆಯ ಲಾಭ ಹೋಗಿದೆ. ಆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಹೋಗಿ 2,000 ಹಣ ಏನು ಬರ್ತಿತ್ತು, ಆ ಒಂದು 2,000 ಹಣನ ಸೇವಿಂಗ್ಸ್ ಮಾಡಿಕೊಂಡು ಇವತ್ತು ಆಕೆಯ ಮಗ ವೇದಾಂತ್ ಏನಿದಾನೆ, ವೇದಾಂತ್ ರ್ಯಾಂಕನ್ನು ಪಡೆದಿದ್ದಾನೆ ಅಂತಂದರೆ ಇದೆಂಥ ಒಂದು ದೊಡ್ಡ ಸಾಧನೆ ಹೇಳಿ. ಇದು ನಿಜಕ್ಕೂ ಸಹ ಒಂದು ತುಂಬ ಖುಷಿ ಪಡುವಂತಹ ಸುದ್ದಿ, ಕಾಂಗ್ರೆಸ್ ಸರ್ಕಾರನೇ ಖುಷಿ ಪಡುವಂತಹ ಒಂದು ವಿಚಾರ ಆಗಿರುತ್ತೆ. ನೋಡಿ, ಇದು ಅವರ ಒಂದು ಭಾಷೆಯಲ್ಲೇ ಹೇಳಿದ್ದಾರೆ, ನಮಗೆ ಕಿತ್ತು ತಿನ್ನುವ ಬಡತನ, ಅಂಥದ್ರಲ್ಲಿ ನನ್ನ ಗಂಡ ತೀರ್ಕೊಂಡ್ರು, ಆಮೇಲೆ ನನ್ನ ಮಗನಿಗೆ PUC ಕಲ್ಸಾಕ ಹಾಗೂ ಹೆಚ್ಚು ಮಾರ್ಕ್ಸ್ ತಗೊಳಕ ಗೃಹಲಕ್ಷ್ಮಿ ಯೋಜನೆ ಕೈ ಹಿಡಿಯಿತು, ಇಲ್ಲ ಅಂದ್ರೆ ನಮ್ಮ ಮಗ ಇಷ್ಟು ಮಾರ್ಕ್ಸ್ ತಗೊಳಕ ಆಗ್ತಿರ್ಲಿಲ್ಲ, ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ನಮ್ಗೆ ಆಸರಾತ್ ನೋಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಗೃಹಲಕ್ಷ್ಮಿ ಯೋಜನೆ ನಿಜಕ್ಕೂ ಸಹ ಫಲಾನುಭವಿಗಳಿಗೆ ತುಂಬ ಅಂದರೆ ತುಂಬ ರೀತಿಯಲ್ಲಾದರೆ ಸಹಾಯವಾಗ್ತಿದೆ. ನಿಮಗೆ ಇವತ್ತಿನ ಈ ವಿಡಿಯೋ ನೋಡಿದ್ದ ಆದ್ಮೇಲೆ ಏನನ್ನಿಸೋ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ವೇದಾಂತನಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಅವರ ಒಂದು ಲೈಫ್ ಏನಿದೆ, ಇನ್ನು ಮುಂದೆ ಬರುವಂಥ ಫ್ಯೂಚರ್ ಲೈಫನ್ನು ಸಹ ತುಂಬ ಚೆನ್ನಾಗಾಗಲಿ ಅಂತ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಚಾನಲ್ ಕಡೆಯಿಂದ ಸದಾ ಬ್ಲೆಸ್ಸಿಂಗ್ಸ್ ಆದರೆ ಇರುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಏನಿದೆ, ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ ಯಾವ ರೀತಿ ಯೂಸ್ ಆಗ್ತಿದೆ ಜೊತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.